ಹಾಯ್ ಫ್ರೆಂಡ್ಸ್, ಎಲ್ಲಿ ನೋಡಿದರೂ ಮಹಾಕುಂಭಮೇಳ ಕುಂಭಮೇಳ. ಅಸಲಿಗೆ ಈ ಮಹಾಕುಂಭಮೇಳ ಯಾಕೆ ನಡೆಯುತ್ತೆ, ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ, ಇದರ ಹಿಂದಿನ ಪ್ರಾಮುಖ್ಯತೆ ಏನು, ಹಾಗೆಯೇ ಈ ಒಂದು ಮಹಾಕುಂಭಮೇಳದಲ್ಲಿ ಪ್ರಸಿದ್ಧರಾದಂತಹ ಕೆಲವು ವ್ಯಕ್ತಿಗಳ ಬಗ್ಗೆ, ಕುತೂಹಲಕಾರಿ ಸಂಗತಿಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸನಾತನ ಹಿಂದೂ ಧರ್ಮದ ಪವಿತ್ರವಾದ ಮಹಾಪರ್ವವೇ ಈ ಒಂದು ಕುಂಭಮೇಳವಾಗಿದೆ. ಹೌದು, ಹಿಂದೂ ಧರ್ಮದ ಮಹಾಸಂಗಮವೇ ಈ ಒಂದು ಕುಂಭಮೇಳ. ಸುಮಾರು 112 ವರ್ಷಕ್ಕೊಮ್ಮೆ ನಡೆಯುವ ಈ ಹಿಂದೂ ಧಾರ್ಮಿಕ ಸಮ್ಮೇಳನಕ್ಕೆ ಬರೋಬ್ಬರಿ 44 ಕೋಟಿಗಿಂತಲೂ ಅಧಿಕ ಜನರು ನೆರೆದಿದ್ದರು. ಈ ಒಂದು ಮಹಾಸಂಗಮಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಅಸಂಖ್ಯಾತ ಹಿಂದೂಗಳು ನದಿಯಲ್ಲಿ ಮುಳುಗಿ ಪುಣ್ಯ ಸ್ನಾನವನ್ನು ಮಾಡಿ ಮೋಕ್ಷ ದೊರೆಯಿತು ಎನ್ನುವ ಖುಷಿಯಲ್ಲಿ ಇದ್ದಾರೆ. ಸಾವನ್ನೇ ಲೆಕ್ಕಿಸದೆ ಜನಸಾಗರವೇ ಹರಿದು ಬರುತ್ತಿದೆ. ಹಾಗಾದರೆ ಆ ನದಿಯ ನೀರಿಗೆ ಅಷ್ಟೇಕೆ ಪವಿತ್ರತೆ ಬಂತು, ಅದರ ಹಿಂದಿನ ರಹಸ್ಯ ಏನು, ಹಾಗೆಯೇ ಅದರ ಪ್ರಾಮುಖ್ಯತೆಯ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮಹಾಕುಂಭಮೇಳಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ವಿಷ್ಣು ಪುರಾಣದಲ್ಲಿ ದಾನವರು ಮತ್ತು ದೇವತೆಗಳು ಅಮರತ್ವವನ್ನು ಪಡೆಯುವುದಕ್ಕೆ ಸಮುದ್ರ ಮಂಥನ ಮಾಡುವ ಕಥೆಯನ್ನು ನೀವು ಕೇಳಿಯೇ ಇರುತ್ತೀರಾ. ಸಮುದ್ರಕ್ಕೆ ಕಡೆಗೋಲನ್ನು ಹಾಕಿ ಹಾವಿನಿಂದ ಸಮುದ್ರವನ್ನು ಕಡೆದು ಅಮೃತವನ್ನು ಹೊರತೆಗಿತಾ ಇರ್ತಾರೆ. ಈ ಅಮೃತವು ಮೊದಲು ಅಸುರರಿಗೆ ಸಿಕ್ಕಿರುತ್ತೆ. ಅವರು ಅದನ್ನು ಒಂದು ಕುಂಭದಲ್ಲಿ ಅಂದರೆ ಮಡಕೆ ಒಳಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದಿಷ್ಟು ಅಮೃತ ಚೆಲ್ಲಿ ಭೂಮಿಯ ಮೇಲೆ 4 ಸ್ಥಳದಲ್ಲಿ ಬೀಳುತ್ತೆ. ಆ 4 ಭಾಗಗಳು ಇವತ್ತಿನ ಪ್ರಯಾಗ್ರಾಜ್, ನಾಸಿಕ್, ಉಜ್ಜಯಿನಿ ಹಾಗೂ ಹರಿದ್ವಾರ. ಈ 4 ಜಾಗದಲ್ಲಿ ಹರಿಯುವ ನದಿಗೆ ಈ ಅಮೃತ ಸೇರುತ್ತೆ. ಹೀಗಾಗಿ ಆ ನದಿಗಳು ಪವಿತ್ರ ನದಿಗಳು ಅಂತ ಕರೆಯಲ್ಪಟ್ಟವು. ಆಗಿನಿಂದ ಈ ನದಿಗಳಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸಿಗುತ್ತೆ, ಮೋಕ್ಷ ಬರುತ್ತೆ ಅನ್ನೋದು ಜನರ ನಂಬಿಕೆಯಾಗಿದೆ. ಹಾಗಾದರೆ ಈ ಮಹಾಕುಂಭಮೇಳ ಯಾವ ಭಾಗದಲ್ಲಿ ನಡೆಯಬೇಕು, ಹೀಗೆ ನಡೆಯಬೇಕು ಅಂತ ಹೇಗೆ ಲೆಕ್ಕಾಚಾರ ಹಾಕ್ತಾರೆ, ಈ ಕುಂಭಮೇಳದಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನಾವೀಗ ನೋಡೋಣ. ಟೈಪ್ಸ್ ಆಫ್ ಕುಂಭಮೇಳ. ಮೊದಲನೇದು ಪೂರ್ಣ ಕುಂಭಮೇಳ, ಎರಡನೇದು ಅರ್ಧ ಕುಂಭಮೇಳ, ಮೂರನೇದು ಮಹಾಕುಂಭಮೇಳ ಅಂತ 3 ಪ್ರಕಾರಗಳಿವೆ. ಸಮುದ್ರ ಮಂಥನ 12 ದೈವಿ ದಿನ ಅಂದರೆ ಮಾನವರ ಪ್ರಕಾರ 12 ವರ್ಷ ನಡೆದಿದ್ದರಿಂದ ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. 4 ಭಾಗದಲ್ಲಿ ಯಾವ ಭಾಗದಲ್ಲಿ ಕುಂಭಮೇಳ ನಡಿಬೇಕು ಅನ್ನೋದನ್ನು ಸೂರ್ಯ, ಚಂದ್ರ ಹಾಗೂ ಗುರುಗ್ರಹಗಳ ಸ್ಥಾನಗಳ ಮೇಲೆ ನಿರ್ಧಾರವಾಗುತ್ತೆ. ಆದರೆ ಗುರುಗ್ರಹ ಪ್ರತಿ 11 ವರ್ಷಕ್ಕೊಮ್ಮೆ ಸೂರ್ಯನ ಸುತ್ತು ಹಾಕುವುದರಿಂದ ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ. ಅದೇ ರೀತಿಯಾಗಿ 2 ಪೂರ್ಣ ಕುಂಭಮೇಳ ನಡುವೆ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ. ಇದು ಕೇವಲ ಪ್ರಯಾಗ್ರಾಜ್ ಹಾಗೂ ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ. ಅದೇ ರೀತಿ 12 ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳದ ನಂತರ ಅಂದರೆ ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತದೆ. ಇದು ಕೇವಲ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ. ಸದ್ಯ ಈಗ ನಡೆಯುತ್ತಿರೋದು 12 ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳ. ಆದರೆ ಇದನ್ನು ಮಹಾಕುಂಭಮೇಳ ಅಂತ ಕೂಡ ಕರೆಯಲಾಗುತ್ತದೆ. ಆದರೆ ಇದು ಮಹಾಕುಂಭಮೇಳ ಅಲ್ಲ. ಜಗತ್ತಿನಲ್ಲಿ ನಡೆಯುವ ಅತಿ ದೊಡ್ಡ ಇವೆಂಟ್ ಅನ್ನುವ ಸ್ಥಾನ ಈ ಒಂದು ಮಹಾಕುಂಭಮೇಳಕ್ಕೆ ಸಿಕ್ಕಿದೆ. ಹಾಗಾದರೆ ಈ ಕುಂಭಮೇಳ ಯಾವಾಗ ಶುರುವಾಗಿ ಯಾವಾಗ ಮುಗಿಯುತ್ತೆ, ಎಷ್ಟು ದಿನ ನಡೆಯುತ್ತೆ, ಯಾರೆಲ್ಲ ಈ ಹಿಂದೂ ಧರ್ಮದ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಈ ಮಹಾಕುಂಭಮೇಳ ಜನವರಿ 13ರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 26ರವರೆಗೆ ನಡೆಯುತ್ತದೆ. ಮಕರ ಸಂಕ್ರಾಂತಿಯಿಂದ ಶುರುವಾಗಿ ಶಿವರಾತ್ರಿಯವರೆಗೆ ಈ ಕುಂಭಮೇಳ ನಡೆಯುತ್ತೆ. ಅಂದರೆ ಬರೋಬ್ಬರಿ 44 ದಿನಗಳ ಕಾಲ ಈ ಮಹಾಕುಂಭಮೇಳ ಜರುಗುತ್ತದೆ. ಇದರಲ್ಲಿ ದೇಶ ವಿದೇಶದಿಂದ ಹಿಂದೂ ಸನಾತನ ಧರ್ಮದ ಸಾಧು ಸಂತರು, ದೇವಮಾನವರು, ನಾಗಸಾಧುಗಳು, ಅಘೋರಿಗಳು, ಸಾಮಾನ್ಯರಿಂದ ಸೆಲೆಬ್ರಿಟಿಗಳವರೆಗೂ ಕೂಡ ಇಲ್ಲಿ ಜನ ನೆರೆಯುತ್ತಾರೆ. ಮೋಕ್ಷ ಪ್ರಾಪ್ತಿಗಾಗಿ ಇಲ್ಲೇ ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಾರೆ. ಗಂಗೆ, ಯಮುನೆ, ಸರಸ್ವತಿಗಳ ಮಹಾಸಂಗಮದಲ್ಲಿ ಮಿಂದು ತೇಲುತ್ತಾರೆ. ಈ 3 ನದಿಗಳ ಮಹಾಸಂಗಮವೇ ಗಂಗೋತ್ರಿ. ಈ ಗಂಗೋತ್ರಿಯಲ್ಲಿ ಪುಣ್ಯ ಸ್ನಾನವನ್ನು ಜನರು ಮಾಡುತ್ತಾರೆ. ಈ ಮಹಾಕುಂಭಮೇಳದಲ್ಲಿ ಬರೋಬ್ಬರಿ 44 ಕೋಟಿಗಿಂತಲೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಅಂದರೆ ಅಮೆರಿಕ ದೇಶದ ಜನಸಂಖ್ಯೆಗಿಂತ ಹೆಚ್ಚು ಜನರು ಈ ಒಂದು ಧಾರ್ಮಿಕ ಸಭೆಗೆ ಸೇರಲಿದ್ದಾರೆ. ಇಷ್ಟು ಜನರನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ, ಇದಕ್ಕೆ ಉತ್ತರ ಪ್ರದೇಶದ ಸರ್ಕಾರವು ಹೇಗೆಲ್ಲ ಸಿದ್ಧತೆಯನ್ನು ಕೈಗೊಂಡಿತ್ತು ಅನ್ನೋದ್ರ ಬಗ್ಗೆ ನಾವೀಗ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮಹಾಕುಂಭಮೇಳವು ವಿಶ್ವದ ಅತ್ಯಂತ ದೊಡ್ಡ ಶಾಂತಿಯುತ ಧಾರ್ಮಿಕ ಸಮ್ಮೇಳನ ಅಂತ ಕೂಡ ಕರೆಸಿಕೊಂಡಿದೆ. ಇಷ್ಟು ದೊಡ್ಡ ಜನಸಾಗರವೇ ಸೇರ್ತಾ ಇರೋದ್ರಿಂದ ಕೇಂದ್ರ ಹಾಗೂ ಉತ್ತರ ಪ್ರದೇಶದ ಸರ್ಕಾರವು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅವುಗಳೆಂದರೆ ನಂಬರ್ 1, ಕುಂಭಮೇಳಕ್ಕೆ ಪ್ರತ್ಯೇಕ ನಗರವನ್ನೇ ಸೃಷ್ಟಿ ಮಾಡಲಾಗಿದೆ. ನಂಬರ್ 2, ಉತ್ತರ ಪ್ರದೇಶದ 76ನೇ ಜಿಲ್ಲೆಯಾಗಿ ಕುಂಭಮೇಳ ಸೃಷ್ಟಿಯಾಗಿದೆ.
ನಂಬರ್ 3 ಪ್ರತ್ಯೇಕ DC, AC, ಪೊಲೀಸ್ ಸಿಬ್ಬಂದಿ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿ ವರ್ಗವನ್ನು ನೇಮಿಸಲಾಗಿದೆ. ನಂಬರ್ 4 10,000 ಎಕರೆ ಜಾಗದಲ್ಲಿ ಮಹಾಕುಂಭ ನಗರ ಅನ್ನುವ ಪುಟ್ಟ ತಾತ್ಕಾಲಿಕ ನಗರವನ್ನು ಸೃಷ್ಟಿ ಮಾಡಲಾಗಿದೆ. ನಂಬರ್ 5 ಈ ನಗರಕ್ಕೆ ಅದರದ್ದೇ ಆದಂತಹ ಡ್ರೈನೇಜ್, ಅಂಡರ್ಗ್ರೌಂಡ್ ಪವರ್ ಸಪ್ಲೈ ಮತ್ತು ವಾಟರ್ ಸಪ್ಲೈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಂಬರ್ 6 1.6 ಲಕ್ಷಕ್ಕೂ ಅಧಿಕ ಟೆಂಟ್ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಂಬರ್ 7 2,000 ಲಕ್ಸುರಿಯಸ್ ಟೆಂಟ್ಗಳು ಮತ್ತು ವಿಲ್ಲಾಗಳನ್ನು ನಿರ್ಮಿಸಲಾಗಿದೆ. ನಂಬರ್ 8 ಇದರಲ್ಲಿ ದಿನಕ್ಕೆ 1,500ರಿಂದ 35,000 ರೂಪಾಯಿವರೆಗೂ ಬಾಡಿಗೆಯನ್ನು ಕಟ್ಟಬೇಕಾಗುತ್ತೆ. ನಂಬರ್ 9 92ಕ್ಕೂ ಅಧಿಕ ರಸ್ತೆಗಳ ನವೀಕರಣವನ್ನು ಮಾಡಲಾಗಿದೆ. ನಂಬರ್ 10 800ಕ್ಕೂ ಹೆಚ್ಚು ಬಹುಭಾಷಾ ಸೈನ್ ಬೋರ್ಡ್ಗಳ ಜೋಡಣೆಯನ್ನು ಮಾಡಲಾಗಿದೆ. ನಂಬರ್ 11 ಭಕ್ತಾದಿಗಳ ಹೆಲ್ತ್ ಕೇರ್ಗೆ 100 ಬೆಡ್ಗಳುಳ್ಳ ತಾತ್ಕಾಲಿಕ ಆಸ್ಪತ್ರೆಯ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. ನಂಬರ್ 12 407ಕ್ಕೂ ಅಧಿಕ ಡಾಕ್ಟರ್ಸ್ಗಳು, 700ಕ್ಕೂ ಹೆಚ್ಚು ಅರೆ ಮೆಡಿಕಲ್ ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಂಬರ್ 13 ಕಸವನ್ನು ಸಾಗಿಸಲು ಬಾರ್ಕ್ ಮತ್ತು ಇಸ್ರೋದಿಂದ ಸಾಥನ್ನು ಕೂಡ ಪಡೆಯಲಾಗಿದೆ. ನಂಬರ್ 14 1.45 ಲಕ್ಷ ಬಯೋ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಂಬರ್ 15 ಕಸದ ಮ್ಯಾನೇಜ್ಮೆಂಟ್ ಸಲುವಾಗಿ 1,600 ಕೋಟಿ ಖರ್ಚನ್ನು ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಮ್ಯಾನೇಜ್ಮೆಂಟ್ ಮಾಡಿ ಉತ್ತರ ಪ್ರದೇಶದ ಸರ್ಕಾರವು ಬರೋಬ್ಬರಿ 7,000 ಕೋಟಿಯನ್ನು ಖರ್ಚು ಮಾಡಲಾಗಿದೆ. ಯಾಕಿಷ್ಟು ದುಡ್ಡು ವೇಸ್ಟ್ ಅನ್ನುವ ಹಾಗಿಲ್ಲ. ಈ ಕುಂಭಮೇಳದಿಂದ ಬರೋಬ್ಬರಿ 25,000 ಕೋಟಿ ಆದಾಯ ಬರುವಂತಹ ನಿರೀಕ್ಷೆ ಕೂಡ ಇದೆ. ಏನೇ ಆಗಲಿ ಈ ಸಾವು ನೋವುಗಳು ಸಂಭವಿಸದೆ ಸುಗಮವಾಗಿ ಈ ಒಂದು ಮಹಾ ಸಮ್ಮೇಳನ ನಡೆದರೆ ಸಾಕು. ಇನ್ನು ಈ ಕುಂಭಮೇಳದ ಬಗ್ಗೆ ಫೇಮಸ್ ಆದಂತಹ ಜನಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಹಿಂದೂ ಧರ್ಮದ ಪವಿತ್ರವಾದ ಮಹಾಪರ್ವವಾದ ಕುಂಭಮೇಳದ ಕುರಿತಂತೆ ವಿಶೇಷವಾದಂತಹ ವಿಡಿಯೋ ಆಗಿದ್ದು, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.